Is he the idol manufacturer? ನನ್ನ ಹೆಸರು ಮಂಜುನಾಥ್ ಬಡಿಗರ್ ಅಂತ. ಕಳೆದ 40 ವರ್ಷದ ಹಿಂದೆನಿಂದನೂ ನಮ್ಮದು ಇದೇ ಕೆಲಸ. ಫಸ್ಟು ಇಲ್ಲಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸಿಂಧನೂರಲ್ಲಿ ನಮ್ಮ ತಂದೆಯವ್ರದ್ದು ಪ್ರೊಫೆಷನ್ ಬಂದು ಮೊದಲು ತಬಲಾಜಿ ಶರವಣ ಅಂತ ಅಂತಾರೆ. ನಾಟಕ ಫೀಲ್ಡ್ ನಮ್ಮ ತಂದೆಯವರು ತಬಲಾ ಬಾರಿಸ್ತಿದ್ರು. ಅವರು ಫೀಲ್ಡ್ ವರ್ಕ್ ಡ್ರಾಮಾ ಎಲ್ಲ ಮುಗಿದ್ಮೇಲೆ ಈ ಸೀಸನ್ ಅಂತ ಬಂದಾಗ ಈ ಗಣೇಶನ ಮೂರ್ತಿ ಸ್ಟಾರ್ಟ್ ಮಾಡ್ಯಾರ. ಅವಾಗೆ ಸೀಸನ್ ತಂದೆ ಇರಬೇಕಾದ್ರೆ ನಮ್ಮವರು ಒಂದು 3 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡ್ತಿದ್ವಿ. ನಾನು, ನಮ್ಮಣ್ಣ, ನಮ್ಮ ತಂದೆ ಮೂವರು ಮಾಡ್ತಿದ್ವಿ ಅವಾಗಾದರೂ ಕೂಡ ಅಕ್ಕಪಕ್ಕದವ್ರು ಎಲ್ಲರೂ ಒಳ್ಳೆಯ ಸಹಕಾರ ಕೊಟ್ಟರು. ಅವಾಗೂ ಕೂಡ ಈಗ ಕಳೆದ ಒಂದು 20 ವರ್ಷ ಆಯಿತು ನಮ್ಮ ತಂದೆ ಕಾಲವಾದ ನಂತರ ನಾವು ಅದನ್ನೇ ಮುಂದುವರ್ಸಂತನೂ ಬಂದೀವಿ. ನಾವು ಪ್ರೊಫೆಷ್ನಲ್ಲಿ ಕಾರ್ಪೆಂಟ್ರ್. ನಾನು ಫಸ್ಟ್ ವುಡ್ ವರ್ಕ್ಸ್ ಇದೆ ನಮ್ಮದು. ಈಗ ಏನಾಗ್ಬಿಡುತ್ತೆ ಅಂದರೆ ಕಂಪ್ಲೀಟ್ ಟೈಮ್ ಅದಕ್ಕೂ ಕೊಡೋಕ್ಕಾಗಂಗಿಲ್ಲ, ಈ ಸೀಸನ್ ಬಂದಾಗ ಇದಕ್ಕೂ ಕೊಡೋಕ್ಕಾಗಲ್ಲ. ಮಣ್ಣು ಈಗ ಒಂದೇ ಕಡೆ ಸಿಗಲ್ಲ, ಪ್ರತಿ ವರ್ಷವೂ ಒಂದೇ ಕಡೆ ಸಿಗಲ್ಲ. ನೋಡ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾರೆ, ಕ್ವಾಲಿಟಿ ನೋಡ್ತಾರೆ, ವೈಟ್ ಆಗಿರೋದು ಎಲ್ಲ ಚೆನ್ನಾಗಿರೋದನ್ನ ನೋಡಿ ತೊಗೊಂಬರ್ತಾರೆ. ಈಗ ಈ ಗಣಪ ಮಾಡ್ಬೇಕಂತಂದ್ರೆ ನಿಮಗೆ ಸರಿಸುಮಾರು ಒಂದು 15 ದಿನ ಬೇಕು. ಡೈಲಿ ಅಂದರೆ ಈಗ ಇವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾರೆ. ಇದರಲ್ಲಿ ತುಂಬ ಟಫ್ ಕೆಲಸ ಅಂದರೆ ಮಣ್ಣು ಕೊಡ್ತಾರೆ. ಅಲ್ಲಿ ಹಳ್ಳಿ ಹಾಕ್ತಾರೆ, ಅಕ್ಕಿ ಹಾಕಿ ಕೊಡ್ತಾರೆ. ಅದೇ ಫುಲ್ ಟಫ್ ಕೆಲಸ ಇರೋದು. ಫಸ್ಟಿಗೆ ಇದೆಲ್ಲ ತೆಂಗಿನ ಪೀಸೆಲ್ಲ ಕಟ್ಟಿ ಅದಾದಮೇಲೆ ರಫ್ ಮಣ್ಣು ಹಾಕ್ತಾರೆ. ಮಣ್ಣು ಹಾಕಿ ಮೇಲೆ ಸಾಫ್ಟಾಗಿ ಒಂದು ಕೋಟಿಂಗ್ ಲಾಸ್ಟಿಗೆ ನೈಸ್ ಕೋಟಿಂಗ್ ಮಾಡಿ ಅದಾದಮೇಲೆ ನೈಸ್ ಮಾಡ್ತಾರೆ. ಲಾಸ್ಟಿಗೆ ಅಂದರೆ ನಿಮಗೆ ನೈಸ್ ವರ್ಕ್ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಡೈಮಂಡ್ಸ್ ಎಲ್ಲ ಮಾಡೋದು, ಕಣ್ಣು ಮಾಡೋದು, ಆಮೇಲೆ ಇದೆಲ್ಲ ಬೆರಳು ಮಾಡೋದು, ಅದೆಲ್ಲ ಸ್ವಲ್ಪ ಟಫ್ ಆಗುತ್ತೆ. ಆದರೆ ಪ್ರೊಫೆಷನ್ ಅಂತೇಳಿ ನಾವು ಮಣ್ಣಿಂದೇ ವರ್ಕ್ ಮಾಡ್ತಿದ್ದೀವಿ. ಇವತ್ತು ನೀವು ಹಲವಾರು ಕಡೆ ನೋಡ್ತೀರಾ POPನೇ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದರೆ ತಪ್ಪು ಅವ್ರದ್ದಲ್ಲ, ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇತ್ತಂದರೆ ಅವರು POPಗೆ ಹೋಗಲ್ಲ. ಈಗ ಯಾವಾಗ ಪ್ರೊಡಕ್ಷನ್ ಕಡಿಮೆ ಐತೆ ಅಂದಾಗ ಅನಿವಾರ್ಯದಿಂದ ಎಲ್ಲರೂ ಕೂಡ POPನ ಯೂಸ್ ಮಾಡ್ಬೋದು, ಅಥವಾ ಅನಿವಾರ್ಯದಿಂದ ಅವರು ತಗೊಂಡೋಗಿ ಇಡ್ತಾರೆ ಗಣೇಶನ್ನ. ನಾವು ಮಣ್ಣಿನ ಯಥೇಚ್ಛ ಮಾಡ್ಬೇಕಾದ್ರೆ ಇದು ಸ್ವಲ್ಪ ಹಾರ್ಡ್ ವರ್ಕ್ ಆಗುತ್ತೆ. ಈ ಹಾರ್ಡ್ ವರ್ಕಿಗೆ ಸ್ವಲ್ಪ ಲೇಬರ್ ಶಾರ್ಟೇಜ್ ಆಗ್ತವೆ. ಆಮೇಲೆ ಮೇಜರ್ ವರ್ಕ್ ನಾವೇ ಮಾಡಬೇಕು. ಹೆಲ್ಪರ್ ಏನು ಸ್ವಲ್ಪ ಮಾಡ್ಬೋದು, ಹಳಿದರದರ ಮಾವನರದರ ಅಣ್ಣ ತಮ್ಮರದರ ಹೆಲ್ಪ್ ಮಾಡ್ತಾರೆ. ಬಟ್ ಮೇನ್ ವರ್ಕ್ ಏನಿದೆ ಎಲ್ಲ ನಾನು ಒಬ್ಬನೇ ಮಾಡ್ಬೇಕಾಗ್ತೈತೆ. ಆಮೇಲೆ ಇವರು ಎಲ್ಲ ನಮ್ಮ ಟೀಮ್ ವರ್ಕನ್ನು ಐತೆ, ಹುಡುಗರು ಅದಾವ, ಹಳಿದರದಾರೆ. ಈಗ ನೋಡ್ರಿ ಮಣ್ಣು ಅಂತ ಬಂದಾಗ ಅದು ನಿಮ್ಗೆಲ್ಲ ಕಡೆ ಗೊತ್ತೈತೆ. ನಮ್ಮ ಕಡೆ ಎಲ್ಲನೂ ಕೂಡ ಈ ಬ್ಲ್ಯಾಕೇ ಐತೆ. ಆಮೇಲೆ ಒಂದು 5 ಅಡಿ ಹೋದ್ರೆ ಅವಾಗ ವೈಟ್ ಬರ್ತದೆ. ಈಗ ಎಲ್ಲೆಲ್ಲಿ ಬೀಳುವಲ್ಲ ಆಯಿತು, ಈ ವೈಟ್ ಮಣ್ಣು ನಮಗೆ ಸಿಗೋತಕ್ಕಂಥ ಏರಿಯಾ ಎಲ್ಲ ಐತಲ್ಲ, ಎಲ್ಲವೂ ಇವತ್ತು ಹೊಲ ಆಗಿದಾವೆ, ಡೆವಲಪ್ಮೆಂಟ್ ಐತೆ. ನಮಗೆ ಮಣ್ಣು ಸಿಗೋದೇ ಮೇಜರ್ ಕಷ್ಟ. ಯಾಕಂದ್ರೆ ನಾವು ಬೇರೆ ಮಣ್ಣು ಮಾಡಿಲ್ಲ. ಬೇರೆ ಮಣ್ಣು ರೆಡ್ ಮಣ್ಣು, ಈಗ ಗೋಕಾಕ ಅವರೆಲ್ಲ ರೆಡ್ ಮಣ್ಣು ಯೂಸ್ ಮಾಡ್ತಾರೆ. ನಮ್ದು ಇದೇನೈತೆಲ್ಲ ನಾವು ವೈಟ್ ಬೆಳೆ ಖರ್ಚು ಅಂತೇಳಿ ಯೂಸ್ ಮಾಡ್ತೀವಿ ಮುಂಚೆಯಿಂದನು. ಇದೇನಾಗುತ್ತೆ, ಕ್ವಾಲಿಟಿ ಪ್ಲಸ್ ಡ್ಯೂರೇಬಲ್ ಸ್ಟ್ರೆಂತ್ ಎರಡು ಬರುತ್ತೆ ಮಣ್ಣು. ಬರ್ತಾವ ದೊಡ್ಡ ಅಷ್ಟೇ ಕಲಿ. ಅದ್ರಲ್ಲಿ ಫಸ್ಟ್ ಇದು ನೈಸ್ ಹಾಕ್ತೀನಿ. ಫಸ್ಟ್ ಪೌಡರ್ ಹೊಡೆದು ನೈಸ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಇದು ರಫ್ ಹೊಡಿತೀನಿ, ಮೆತ್ತಗೆ ತೆಳ್ಳಂಗೆ ಹಾಕಿ ಪೀಚ್ ಇಡ್ತೀನಿ. ಸರ್, ನಾವು ಪೇಂಟ್ ಮಾತ್ರ ಇವತ್ತಿನವರೆಗೂ ಕೂಡ ಮುಂಚೆ ಆಯಿಲ್ ಪೇಂಟ್ ಯೂಸ್ ಮಾಡಿವಿ. ಅವಾಗ ಏನಿತ್ತು, ಇಷ್ಟೊಂದು ಫೆಸಿಲಿಟಿ ಇದ್ದಿಲ್ಲ ವಾಟರ್ ಪೇಂಟಲ್ಲಿ, ವಾಟರ್ ಬೇಸಲ್ಲಿ. ಇವತ್ತು ಒಳ್ಳೆ ಪೇಂಟ್ ಬಂದವೆ. ಯಾಕಂದ್ರೆ ನೀವು ನೋಡ್ತೀರ, ಎಷ್ಟೋ ಹೂವುಗಳನ್ನು ಒಣಗಿಸಿ ಅದನ್ನು ಪೌಡ್ರ್ ಬೇಸ್ ಮಾಡಿ ಅದರಲ್ಲಿದ್ದ ತೆಗೆದಂಥ ಕಲರ್ಸ್ ಎಲ್ಲವೂ ಕೂಡ ನ್ಯಾಚುರಲ್ಲೇ. ಈ ಪೇಂಟ್ ಏನು ಅವಶ್ಯಕತೆ ಇಲ್ಲ. ಮೇಜರ್ ನಮ್ಮದು ಭಕ್ತಿ ಉದ್ದೇಶ ಗಣಪನ ಕೂಡಿಸ್ಬೇಕು. ಈಗ ನಮ್ಮಲ್ಲಿ ನೀವು ನೋಡ್ತೀರಿ, ನೀವು ರೆಡಿ ಆದಮೇಲೆ ನೋಡ್ರಿ, ನೀವು ಈ ಒಂದು ಗಣೇಶನ ಹಬ್ಬ ಒಂದು 4-5 ದಿವಸ ಇರ್ಬೇಕಾದ್ರೆ ಬರ್ರಿ ತಿರ್ಗಾ. ನಮ್ಮ ನ್ಯಾಚುರಲ್ ಎಷ್ಟು ಲುಕ್ ಇರ್ತವೆ, ಈ ಪೇಂಟ್ ಹಾಕಿರೋ ಎಷ್ಟು ಲುಕ್ ಇರ್ತವೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಅವಕಾಶ ಸಿಕ್ಕರೆ ಒಂದು ವರ್ಷ ಪೂರ್ತಿ ಮಾಡಮ್ಮ ಕಾನ್ಸೆಪ್ಟು.
ಅಲ್ಲ ಎಲ್ಲರ ಸ್ಕೋಪ್ ಇದ್ರೆ ನಾವು ಮಾಡೇ ಮಾಡ್ತೀವಿ. ಐತೆ ಮುಂದಿನ ದಿನಮಾನಗಳ ಮಾಡಮ್ಮ. ಹಾಂ, ನಮಸ್ಕಾರ.